ಓಂ ಶ್ರೀನಿವಾಸಾಯ ನಮಃ. ದಕ್ಷಿಣಾಭಿಸ್ಸಹೈವೈತನ್ ಮಧುಸಸ್ತಾಜ್ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ. ಎಲ್ಲರೂ ಕೂಡ ಒಂದು ಕೌನ್ಸಿಲಿಂಗ್, ಪ್ರೀ ಆರ್ ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ಮಾಡಿಕೊಳ್ಳಬೇಕು. ಅದು ಅವರು ಮುಂದೆ ಯಾವ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಬೇಕಾಗಿದೆ, ಈಗ ಅಥವಾ ಅದರ ಮುಂದಿನ ಜನ್ಮದಲ್ಲಿ, ಅಥವಾ ಈಗಾಗಲೇ ವಿವಾಹಿತರಾಗಿದ್ದರೆ ಅಲ್ಲಿಯೂ ಕೂಡ ಅದು ಅವರಿಗೆ ಉಪಯುಕ್ತ ಆಗ್ತದೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಬರ್ತಿದ್ದೇವೆ. ಪತ್ನಿಯನ್ನ ಮಿತ್ರಳು ಅಂತ ಪರಿಗಣಿಸಬೇಕು. ಭಾರ್ಯ ಅನ್ನೋದು ದೈವವೇ ಕೊಟ್ಟಂಥ ಒಂದು ಗೆಳತಿ. ಮನೆಯಲ್ಲಿದ್ದವನಿಗೆ ಹೆಂಡತಿಯೇ ಗೆಳತಿ, ಗಂಡನೇ ಗೆಳೆಯ ಅವಳಿಗೆ. ಹೀಗೆ ದೇವರೇ ಕೊಟ್ಟಂಥ ಗೆಳೆಯ ಅಥವಾ ಗೆಳತಿಯರು ಗಂಡ ಹೆಂಡಂದಿರು ಅನ್ನೋದನ್ನೆಲ್ಲ ನೋಡಿದ್ದೇವೆ. ಕೇವಲ ನಾವು ಮಾತ್ರ ಹೀಗೆ ಭಾವಿಸಬೇಕು ಅಂತಲ್ಲ, ಸ್ವಯಂ ಪರಮಾತ್ಮನೇ ಇದಕ್ಕೆ ಒಂದು ಮಾದರಿಯಾಗಿ ಲಕ್ಷ್ಮೀದೇವಿಯನ್ನ ತನ್ನ ಪತ್ನಿಯನ್ನಾಗಿ ಭಾವಿಸಿ ಅವಳನ್ನ ಮಾನಿಸಿದ್ದಾನೆ. ಹರಿವಂಶದಲ್ಲಿ ದಕ್ಷಿಣಾಭಿಸ್ಸಹೈವೈತನ್ ಮಧುಸಸ್ತಾಜ್ಜಗತ್ಸದಾ, ನನ್ನ ಪತ್ನಿ ದಕ್ಷಿಣಾದೇವಿ, ಮಿತ್ರಮ್ಮೆ ದಕ್ಷಿಣಾರಮ, ದಕ್ಷಿಣಾ ಶಬ್ದವಾಚ್ಯಳಾದ ಹೆಂಡತಿ, ದಕ್ಷಿಣಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ ನನ್ನ ಹೆಂಡತಿ ಅಂತ ಅವನು ಹೇಳ್ಕೊಂಡಿದ್ದಾನೆ. ದಕ್ಷೇ ಇನಃ ಯಸ್ಯಾಹಸ, ಎಡಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ, ಬಲಭಾಗದಲ್ಲಿ ಪರಮಾತ್ಮ ಇದ್ದಾನೆ. ಒಂದು ಆಸನದಲ್ಲಿ ಎಡಕ್ಕೆ ಅವಳು ಕೂತಿದ್ದಾಳೆ, ಬಲಕ್ಕೆ ಪರಮಾತ್ಮ ಕೂತಿದ್ದಾನೆ ಅಂತ ಅರ್ಥ ಅಲ್ಲ. ಇಬ್ಬರು ಅರ್ಧನಾರೀನರ ರೂಪರಾಗಿದ್ದಾರೆ. ಹೀಗೆ ಪರಮಾತ್ಮನೇ ತನ್ನ ಪತ್ನಿಯನ್ನ ತನ್ನ ಮಿತ್ರಳು ಅಂತ ಭಾವಿಸಿ ಅವಳಿಗೆ ಆ ಸ್ಥಾನ ಕೊಟ್ಟು, ನಾವು ನಮ್ಮ ಪತ್ನಿಯನ್ನು ಹೇಗೆ ಮಾನಿಸಬೇಕು, ಗೌರವಿಸಬೇಕು ಅಂತ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾನೆ. ಪತ್ನಿಯ ಸ್ಥಾನ ಏನು ಇದೆ ಅಂತ ಅನ್ನೋದನ್ನ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೀವಿ. ಮಹಾಭಾರತ, ಭಾಗವತಾದಿಗಳಲ್ಲಿ, ಸುಭಾಷಿತಗಳಲ್ಲಿ ಬಂದಂತಹ ಉಲ್ಲೇಖಗಳನ್ನ ನೋಡ್ತಾ ಇದ್ದೀವಿ. ಇದೊಂದು ಪ್ರಸಿದ್ಧವಾದಂತಹ ಶ್ಲೋಕ. ಕಾರ್ಯೇಷು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಷು ಮಾತಾ, ಶಯನೇಷು ರಂಭಾ, ರೂಪೇಶು ಲಕ್ಷ್ಮೀ, ಕ್ಷಮಯಾ ಧರಿತ್ರಿ, ಷಡ್ಗುಣ್ಯಯುಕ್ತ ಕುಲಧರ್ಮ ಪತ್ನಿ. ಈ ಪತ್ನಿ ಎನ್ನುವವಳು ಗಂಡನ ಜೀವನದಲ್ಲಿ ಯಾವ್ಯಾವ ಪಾತ್ರಗಳನ್ನ ವಹಿಸ್ತಾಳೆ ಅನ್ನೋದನ್ನ ಇಲ್ಲಿ ನೋಡ್ತೇವೆ. ಕಾರ್ಯೇಶು ದಾಸಿ, ಆತ ಮಾಡ್ತಕ್ಕಂಥ ಅನೇಕ ಕಾರ್ಯಗಳಲ್ಲಿ, ಅವನಿಗೆ ಮಾಡಿಕೊಡ್ಬೇಕಾದಂತಹ ಕೆಲಸಗಳಲ್ಲಿ ಆಕೆ ದಾಸಿಯಂತೆ ವರ್ತಿಸ್ತಾಳೆ. ಮತ್ತೆ ಕರಣೇಶು ಮಂತ್ರಿ, ಅವನಿಗೇನಾದರೂ ಸಲಹೆ ಸೂಚನೆ ಕೊಡುವುದಕ್ಕೆ ಅವಳು ಮಂತ್ರಿಯಂತೆ ವರ್ತಿಸ್ತಾಳೆ. ಅವನಿಗೆ ಊಟ ಮಾಡುವಾಗ ಪ್ರೀತಿಯಿಂದ ಬಡಿಸಿ ತಾಯಿಯಂತೆ ವರ್ತಿಸ್ತಾಳೆ. ದಾಂಪತ್ಯ ಸುಖದಲ್ಲಿ ಅವಳು ರಂಭೆಯಂತೆ ವರ್ತಿಸ್ತಾಳೆ. ರೂಪದಿಂದ ಲಕ್ಷ್ಮಿಗೆ ಸದೃಶಳು. ಮನೆಯಲ್ಲಿ ಏನೇ ಅಸ್ತವ್ಯಸ್ತಗಳಾದ್ರೆ ಆ ಅಸ್ತವ್ಯಸ್ತಗಳನ್ನೆಲ್ಲ ಸಹಿಸಿಕೊಳ್ಳುವ ದೃಷ್ಟಿಯಿಂದ ಅವಳು ಧರಿತ್ರಿಯಂತೆ ಇದ್ದಾಳೆ. ಭೂಮಿಯಂತೆ ಇದ್ದಾಳೆ. ಹೀಗೆ 6 ಗುಣಗಳಿಂದ ಕೂಡಿದವಳೇ ಧರ್ಮಪತ್ನಿ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಈ ಕಾರ್ಯೇಶು ದಾಸಿ ಅಂತ ಬಂತಲ್ಲ, ಈ ದಾಸತ್ವ ಅನ್ನೋದು ಕೇವಲ ಹೆಂಡತಿ ಮಾತ್ರ ಗಂಡನಿಗೆ ದಾಸ ಅಂತ ಏನರ್ಥ ಅಲ್ಲ. ಸ್ವಯಂ ಪರಶಿವ ಪಾರ್ವತಿಗೆ ನಾನು ನಿನ್ನ ದಾಸ ಅಂತ ಹೇಳ್ಕೊಂಡದ್ದಿದೆ. ನಥಿಂಗ್ ಈಸ್ ರಾಂಗ್ ಇನ್ ವಾರ್ ಅಂಡ್ ಲವ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಪ್ರೇಮದ ಪ್ರಸಂಗದಲ್ಲಿ, ಪ್ರಣಯದಲ್ಲಿ ಮತ್ತು ಯುದ್ಧದಲ್ಲಿ ಯಾವುದೂ ತಪ್ಪಲ್ಲಂತೆ. ಆ ಪ್ರಣಯದಲ್ಲಿ ಪತ್ನಿ ಪತಿಗೆ ದಾಸಳು, ಪತಿ ಪತ್ನಿಗೆ ದಾಸ. ಕಾಳಿದಾಸನ ಕುಮಾರ ಸಂಭವದಲ್ಲಿ ಅದ್ಯ ಪ್ರಭೃತ್ಯವನತಾಂಗಿ ತವಾಸ್ಮಿತಾಸಹ
ಕ್ರೀತಸ್ತಪೋಭಿರಿತಿ ವಾದಿನಿ ಚಂದ್ರಮೌಲೌ ಅಹ್ನಾಯಸ ನಿಯಮಜಂ ಕ್ಲಮಮುತ್ಸಸಜ್ಜ ಕ್ಲೇಶ ಫಲೇನ ಹಿ ಪುನರ್ನವತಾಂ ವಿಧತ್ತೆ ಅಂತ ಒಂದ್ ಕಡೆ ಹೇಳ್ತಾನೆ ಕಾಳಿದಾಸ. ತೀವ್ರವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ಅವಳು ಪ್ರಯತ್ನ ಪಟ್ಲು. ಆ ಇಷ್ಟೆಲ್ಲ ತೀವ್ರವಾದ ತಪಸ್ಸಾದ್ಮೇಲೆ ಅವಳನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಪರಶಿವ. ಆ ಪರೀಕ್ಷೆಯಲ್ಲಿ ಅವಳು ಉತ್ತೀರ್ಣಳಾದ್ಲು. ನೀನು ಯಾಕೆ ಈ ದಟ್ಟ ದರಿದ್ರನ ಶಿವನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೀಯ ಅಂತ ಅವನನ್ನು ಹಾಸ್ಯ ಮಾಡಿದ. ಅವಳು ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಟ್ಲು. ಅಷ್ಟಾದರೂ ಶಿವನ ನಿಂದೆಯನ್ನು ನಾನು ಕೇಳಲಾರೆ ಅಂತ ಅವಳು ಆಶ್ರಮದಿಂದ ಎದ್ದು ಹೊರಗೆ ಹೊರಟಾಗ ಇವನು ಆ ಬ್ರಹ್ಮಚಾರಿ ರೂಪದಿಂದ ಬಂದಂತ ಶಿವ ತನ್ನ ಮೂಲ ರೂಪವನ್ನು ತಾಳಿ ಅವಳ ದಾರಿಗೆ ಅಡ್ಡ ನಿಂತ ಅಂತ ಬರ್ತದೆ. ಅಲ್ಲಿ ಅವನು ಮಾತು ಹೇಳ್ತಾನೆ, ಅದ್ಯ ಪ್ರಭೃತ್ಯ ಅವನತಾಂಗಿ ತವಾಸ್ಮಿ ಸಾಸಹ. ಹೇ ಅವನತಾಂಗಿ ಸುಂದರಿಯೇ, ನಾನು ಇವತ್ತಿನಿಂದ ನಿನ್ನ ದಾಸನಾಗಿದ್ದೇನೆ. ಹೇಗೆ ಗುಲಾಮರನ್ನ ಕೊಂಡುಕೊಳ್ಳಿಕ್ಕೆ ಧನ ಸಂಪತ್ತು ಇತ್ಯಾದಿಗಳನ್ನೆಲ್ಲ ಕೊಡ್ತಿರ್ತಾರೆ. ನೀನು ಇಷ್ಟು ದೊಡ್ಡ ತಪಸ್ಸನ್ನು ಮಾಡಿ ನನ್ನನ್ನು ಕೊಂಡುಕೊಂಡಿದ್ದೆ. ಹೀಗೆ ತಪಸ್ಸಿನ ಮೂಲಕ ನೀನು ನನ್ನನ್ನು ಕೊಂಡಿಕೊಂಡಿರೋದ್ರಿಂದ ನಾನು ನಿನಗೆ ದಾಸನಾಗಿದ್ದೇನೆ ಅಂತ ಅವಳು ಹೇಳ್ತಾಳೆ. ಶಿವ ಪಾರ್ವತಿಗೆ ಹೇಳುವಂತಹ ಮಾತದು. ಹೀಗೆ ದಾಸ್ಯ ಅನ್ನೋದು ಗಂಡ ಹೆಂಡದರಲ್ಲಿ ಇಬ್ಬರಲ್ಲಿಯೂ ಕೂಡ ಇರಬೇಕಾದಂತಹ ಪರಸ್ಪರ ಇರಬೇಕಾದಂತಹ ಸಂಗತಿ ಅನ್ನುವುದು ನಮಗೆ ಗೊತ್ತಿರಬೇಕು. ಸಲಹೆ ಸೂಚನೆ ಕೊಡ್ಲಿಕ್ಕೆ ಬೇಕಾದಂತಹ ವ್ಯಕ್ತಿತ್ವ, ಅದಕ್ಕೆ ಬೇಕಾದಂತಹ ತರಬೇತಿ, ಶಿಕ್ಷಣ ಜ್ಞಾನ ಎಲ್ಲ ಅವರಿಗೂ ಕೂಡ ಇರಲೇಬೇಕು. ಹೀಗೆ ಆ ಪತ್ನಿಯ ಸ್ಥಾನವನ್ನ ಸುಭಾಷಿತದಲ್ಲಿ ಮತ್ತೆ ಪುರಾಣಗಳಲ್ಲೂ ವರ್ಣನೆ ಮಾಡ್ತಾರೆ. ಮಹಾಭಾರತದ ಆದಿಪರ್ವದಲ್ಲಿ ಶಕುಂತಲೆ ದುಷ್ಯಂತನ ಜೊತೆಗೆ ಏನೊಂದು ಸಮಾಲೋಚನೆ ಮಾಡ್ತಾಳೆ. ಅಲ್ಲಿಯೂ ಕೂಡ ಈ ಶ್ಲೋಕಗಳನ್ನ ನಾವು ನೋಡ್ತೇವೆ. ತನ್ನ ಮಗನನ್ನ ಕರ್ಕೊಂಡು ತನ್ನ ಗಂಡನ ಮನೆಗೆ ಬರಬೇಕು ಅಂತ ಆ ಶಕುಂತಲೆ ಬರ್ತಾಳೆ. ಆಗ ನೀನು ಯಾರೋ ನನಗೆ ಗೊತ್ತಿಲ್ಲ, ನಿನ್ನನ್ನು ಮದುವೆ ಆಗಿದ್ದು ನನಗೆ ನೆನಪಿಲ್ಲ ಅಂತ ಆ ದುಷ್ಯಂತ ಅವಳನ್ನು ಸಾಗಿ ಹಾಕುವ ಪ್ರಯತ್ನ ಮಾಡ್ತಾನಲ್ಲ. ಆಗ ಗಂಡ ಹೆಂಡತಿಯ ಮಹತ್ವ ಇತ್ಯಾದಿಗಳ ಕುರಿತಾಗಿ ಒಂದು ಕಿರು ಭಾಷಣವನ್ನೇ ಕೊಡ್ತಾಳೆ ಶಕುಂತಲೆಯ ಮುಖದಿಂದ ವ್ಯಾಸರು ಅಲ್ಲಿ ವರ್ಣಿಸಿರುವಂತಹ ಮಾತುಗಳು ಹಾಗೆ ತುಂಬಾ ಅದ್ಭುತವಾಗಿವೆ. ಜಾಯ ಇತ್ಯಾದಿ ಶಬ್ದಗಳಿಗೆ ಏನು ಅರ್ಥ ಅಂತಲ್ಲಿ ವರ್ಣನೆ ಮಾಡ್ತಾರೆ. ಭಾರ್ಯಾಂ ಪತಿ ಸಂಪ್ರವಿಶ್ಯ ಸಯಸ್ಮಾತ್ ಜಾಯತೆ ಪುನಃ ಜಾಯಾಸ್ತದ್ಧಿ ಜಾಯಾತ್ವಂ ಪೌರಾಣಾ ಕವಯೋ ವಿದುಹು. ಜಾಯ ಅಂತ ಯಾಕೆ ಹೇಳ್ತಾರೆ ಅಂದರೆ, ಜಾಯ ಅಂದ್ರೆ ಯಾವಳನ್ನು ಮದುವೆ ಮಾಡಿಕೊಂಡ ಬಳಿಕ ಅವಳಲ್ಲಿ ತಾನೇ ಮತ್ತೆ ಹುಟ್ಟುತ್ತಾನೆ, ಗಂಡನೇ ಮತ್ತೆ ಹುಟ್ಟುತ್ತಾನೆ. ಅವಳೊಳಗೆ ಪ್ರವೇಶ ಮಾಡಿ, ಅವಳೊಳಗೆ ತನ್ನ ತೇಜಸ್ಸಿನ ಮೂಲಕ ಅವನು ಪ್ರವೇಶ ಮಾಡಿ ಮತ್ತೆ ಅವನು ಹುಟ್ಟುತ್ತಾನೆ. ಅವನದೇ ಆದಂಥ ಇನ್ನೊಂದು ರೂಪ ಅಲ್ಲಿ ಹುಟ್ಟುತ್ತದೆ. ಅದಕ್ಕಾಗಿ ಆ ಜಾಯಾಳನ್ನ, ಪತ್ನಿಯನ್ನ ಜಾಯ ಅಂತ ಹೀಗೆ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಸೊ ಜಾಯತೆ ಪತಿ ಅಸ್ಯಾಂ ಇತಿ ಜಾಯ, ಪತಿರೇವ ಅಸ್ಯಾಂ ಜಾಯತೆ, ಗಂಡನೇ ಅಲ್ಲಿ ಹುಟ್ಟುತ್ತಾನೆ, ಆದ್ರಿಂದ ಅವಳಿಗೆ ಜಾಯ ಅಂತ ಹೆಸರು. ಈ ಪತ್ನಿ ಅನ್ನೋ ಶಬ್ದಕ್ಕೂ ಕೂಡ ಸುಂದರವಾದಂತಹ ಒಂದು ಅರ್ಥ ಇದ್ದೇ ಇದೆ. ಪತ್ಯುರ್ನೋ ಯಜ್ಞ ಸಂಯೋಗ ಅಂತ ವ್ಯಾಕರಣದ ಸೂತ್ರ. ಗಂಡನಾದವನು ಯಜಮಾನ ಅಂತ ಕರೆಸ್ಕೋತಾನೆ ಸಂಸ್ಕೃತದಲ್ಲಿ. ಯಜಮಾನ ಅಂದ್ರೆ ಯಜಧಾತುವಿನ ಶಾನಚ್ ಪ್ರತ್ಯಯ. ಯಾರು ಯಾಗವನ್ನು ಮಾಡ್ತಾನೋ ಅವನೇ ಯಜಮಾನ. ಯಾಗ ಮಾಡಲಿಕ್ಕೆ ಅವನ ಜೊತೆಗೆ ಅರ್ಧಾಂಗಿನಿಯಾಗಿ ಯಾರು ವರ್ತಿಸ್ತಾಳೋ ಅವಳೇ ಯಜಮಾನತಿ, ಅವಳೇ ಪತ್ನಿ ಅಂತ ಕರೆಸ್ಕೋತಾಳೆ. ಯಾರು ಆ ಗಂಡ ಮಾಡುವಂತಹ ಯಜ್ಞದಲ್ಲಿ ಭಾಗವಹಿಸುವುದಿಲ್ವೋ ಅವಳು ಕೇವಲ ಭಾರ್ಯ, ದಾರ ಇತ್ಯಾದಿ ಬೇರೆ ಬೇರೆ ಶಬ್ದಗಳಿಂದ ಕರೆಸ್ಕೋತಾಳೆ. ಯಜ್ಞ ಅಂತ ಅನ್ನೋದು ನಾವು ಮಾಡುವಂತಹ ಅಶ್ವಮೇಧಾದಿ ಯಜ್ಞಗಳು, ವಾಜಪೇಯಾದಿ ಯಜ್ಞಗಳು, ಔಪಾಸನ ಇತ್ಯಾದಿ ಯಜ್ಞಗಳು ಏನಾಗಿರ್ಬೇಕಾಗಿಲ್ಲ. ಎಲ್ಲರೂ ಎಲ್ಲಾ ಯಜ್ಞವನ್ನು ಮಾಡಬೇಕಾಗಿಲ್ಲ. ಆದರೆ
ಹರಿನಾಮಸ್ಮರಣ ರೂಪವಾದಂಥ ಭಗವನ್ ನಾಮಸ್ಮರಣ ರೂಪವಾದಂಥ ಯಜ್ಞ ಅಂತನ್ನೋದಂತೂ ಎಲ್ರಿಗೂ ಇದ್ದೇ ಇದೆ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನವಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಮಪಾನುದೇತ್ ಅಂತ ಛಾಂದೋಗ್ಯ ಭಾಷ್ಯ ಅದನ್ನು ವರ್ಣಿಸಿರುವಂತೆ ಇಡೀ ನಮ್ಮ ಜೀವನವೇ ಭಗವಂತನ ಪೂಜೆಗಾಗಿ ಮೀಸಲಾಗಿರುವಂತಹ ಒಂದು ಯಜ್ಞ. ಹಾಗಿದ್ದಾಗ ಇಲ್ಲಿ ಪುರೋಹಿತರು ಯಜಮಾನರು ಅನ್ನುವಂಥ ವ್ಯತ್ಯಾಸ ಇಲ್ಲ. ಎಲ್ಲರೂ ಇಲ್ಲಿ ಯಜ್ಞ ಮಾಡುವವರೇ, ಯಜಮಾನರೇ. ಪ್ರತಿಯೊಬ್ಬರೂ ಯಜಮಾನರು, ಅವರ ಪತ್ನಿಯರೆಲ್ಲ ಯಜಮಾನತಿಯರೇ. ನಾವು ಮಾಡ್ತಿರುವುದು ಭಗವತ್ ಪೂಜಾ ರೂಪವಾದಂಥ ಯಜ್ಞ, ನಮ್ಮ ಜೀವನ ಹಾಗೊಂದು ಯಜ್ಞವಾಗಿದೆ ಅನ್ನುವ ಅರಿವಿದ್ದರೆ ಅವನು ಯಜಮಾನ, ಅವಳು ಯಜಮಾನತಿ, ಅವನು ಪತಿ, ಅವಳು ಪತ್ನಿ. ಅದಿಲ್ಲದೆ ಹೋದ್ರೆ, ಆ ಅರಿವೇ ಇಲ್ಲದೆ ಹೋದ್ರೆ ಅವರಿಬ್ರು ಕೇವಲ ಗಂಡ ಹೆಂಡಂದಿರಷ್ಟೇ. ಅರ್ಧಂ ಭಾರ್ಯಾ ಮನುಷ್ಯಸ್ಯ ಭಾರ್ಯಾ ಶ್ರೇಷ್ಠತಮ ಸಖ. ಪತ್ನಿ ಅಂದ್ರೆ ಅವಳು ಮನುಷ್ಯನ ಅರ್ಧವೇ ಆಗಿರ್ತಾಳೆ, ಅವಳೇ ದೊಡ್ಡ ಸ್ನೇಹಿತಳು. ಭಾರ್ಯಾ ಮೂಲಂ ತ್ರಿವರ್ಗಸ್ಯ, ಪತ್ನಿಯೇ ಎಲ್ಲದಕ್ಕೂ ಕೂಡ ಮೂಲ. ಧರ್ಮ ಅರ್ಥ ಕಾಮ ಈ ಎಲ್ಲದಕ್ಕೂ ಕೂಡ ಅವಳೇ ಮೂಲ. ಭಾರ್ಯಾವಂತಹ ಕ್ರಿಯಾವಂತಹ, ಯಾರು ಪತ್ನಿ ಉಳ್ಳವರಾಗಿರ್ತಾರೋ ಅವರೇ ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಯಜ್ಞಕ್ಕೆ ಪತ್ನಿಯ ಸಹಕಾರ ಬೇಕು. ಸಖಾಯ ಪ್ರವಿವಿಕ್ತೇಷು ಭವಂತೇತಾ ಪ್ರಿಯಂವದಾಹ. ರಹಸ್ಯದಲ್ಲಿ ಸ್ನೇಹಿತೆಯರಂತೆ ವರ್ತಿಸಿ ಅವರಿಗೆ ಬೇಕಾದಂತಹ ಕೆಲಸಗಳನ್ನ ಮಾಡಿಕೊಡ್ತಾರೆ. ಪಿತರೋ ಧರ್ಮ ಕಾರ್ಯೇಶು, ಏನಾದರೂ ಧರ್ಮ ಕಾರ್ಯವನ್ನ ಗಂಡನಾದವನಿಗೆ ತಿಳಿಸಿಕೊಡ್ಬೇಕಾಗಿದ್ರೆ, ಅವನಿಗೆ ಸಲಹೆ ಸೂಚನೆ ಕೊಡಬೇಕಾಗಿದ್ರೆ, ತಂದೆಯಾದವನು ಮಗನಿಗೆ ಹೇಗೆ ಧರ್ಮ ಕಾರ್ಯವನ್ನು ಬೋಧನೆ ಮಾಡ್ತಾನೋ ಹಾಗೆ ಹೆಂಡತಿ ಗಂಡನಿಗೆ ಮಾಡ್ತಾಳೆ. ಭವಂತಿ ಆರ್ತಸ್ಯ ಮಾತರಹ, ಗಂಡ ಏನಾದರೂ ವಿಷಾದಕ್ಕೊಳಗಾಗಿದ್ರೆ, ದುಃಖಕ್ಕೊಳಗಾಗಿದ್ರೆ ತಾಯಿಯಂತೆ ಅವನಿಗೆ ಸಮಾಧಾನ ಹೇಳ್ತಾರೆ. ಎಸ್ ಸದಾರಹ ಸವಿಶ್ವಾಸ್ಯ, ಯಾರು ಪತ್ನಿ ಸಹಿತನಾಗಿರ್ತಾನೋ ಅರ್ಥಾತ್ ಗೃಹಸ್ಥನಾಗಿರ್ತಾನೋ ಅವನ ಮೇಲೆ ಜನರಿಗೆ ವಿಶ್ವಾಸ ಇರ್ತದೆ. ಸಪತ್ನೀಕ ಅಲ್ಲದೇ ಇದ್ದವನ ಬಗ್ಗೆ ಜನರಿಗೆ ಅಷ್ಟು ವಿಶ್ವಾಸ ಇರೋದಿಲ್ಲ. ಋಷೀಣಾಮಪಿ ಯಾ ಶಕ್ತಿ ಸೃಷ್ಟುಂ ರಾಮಾಮೃತ ಪ್ರಜಾಂ. ಋಷಿಗಳಿಗಾದರೂ ಹೆಂಡತಿ ಇಲ್ಲದೆ ಒಂದು ಸಂತಾನವನ್ನು ಪಡ್ಕೊಳ್ಳಿಕ್ಕೆ ಏನಾದರೂ ಶಕ್ತಿ ಇದೆಯೇನೋ? ಹೆಂಡತಿಯ ಸ್ಥಾನ ನಮ್ಮ ಜೀವಮಾನದಲ್ಲಿ ಮಾತ್ರ ಅಲ್ಲ, ಋಷಿಗಳ ಜೀವಮಾನದಲ್ಲೂ ಕೂಡ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಕೂಡ ಹೀಗೆ ಪತ್ನಿ ಬಗ್ಗೆ ಉಲ್ಲೇಖಗಳಿವೆ. ಪುತ್ರ ಪೌತ್ರ ವಧೂಭೃತ್ಯೈ ಆಕೀರ್ಣಮಪಿ ಸರ್ವತಃ ಭಾರ್ಯಾಹೀನಂ ಗೃಹಸ್ಥಶ್ಚ ಶೂನ್ಯಮೇವ ಗೃಹಂ ಭವೇತ್. ಮನೆಯಲ್ಲಿ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಸೊಸೆಯಂದಿರಿದ್ದಾರೆ, ಆದರೆ ಹಾಗೆ ಆಳು ಕಾಳುಗಳಿದ್ದಾರೆ. ಆದರೆ ಹೆಂಡತಿಯೊಬ್ಬಳು ಇಲ್ಲ ಅಂತ ಆದರೆ ಆ ಮನೆ ಶೂನ್ಯವೇ. ಹೆಂಡತಿ ಇಲ್ಲ ಅನ್ನುವುದು ಅವಳು ತತ್ಕಾಲದಲ್ಲಿ ಎಲ್ಲೋ ಹೋಗಿರಬಹುದು, ಹೆಂಡತಿ ಎಲ್ಲೋ ತವ್ರ ಮನೆಗೆ ಹೋಗಿರಬಹುದು, ಏನೋ ಆಗಿರಬಹುದು, ಅಥವಾ ಹೆಂಡತಿ ಕಾಲವಶಳೆ ಆಗಿರಬಹುದು. ಆ ಮನೆ ಅದು ಶೂನ್ಯವಾದ ಮನೆ ಅಂತ ಹೇಳ್ತಾರೆ. ಅದಕ್ಕೆ ವರಕವಿಗಳು ಹೆಂಡತಿ ತವರಿಗೆ ಹೋಗುವೆನೆಂದರೆ ನನಗಿಲ್ಲದ ಕೋಪ ಅಂತ ಹಾಡಿಕೊಳ್ಳುವುದು. ಹೀಗೆ ಗಂಡ ಇಲ್ಲದೆ ಹೋದ್ರೆ ಹೆಂಡತಿಯ ಜೀವನ ಶೂನ್ಯ ಅಂತೇನು ಎಲ್ಲ ಕಡೆ ನಾವು ಹೇಳ್ತಾ ಇರ್ತೇವೆ. ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇರ್ತೇವೆ, ಹಾಗೆ ಹೇಳುವುದಲ್ಲ, ಒತ್ತಿ ಒತ್ತಿ ಹೇಳ್ತಿರ್ತೇವೆ. ಶೂನ್ಯ ಕೇವಲ ಹೆಣ್ಣಿನ ಜೀವನ ಮಾತ್ರ ಅಲ್ಲ, ಹೆಣ್ಣು ಇಲ್ಲದೆ ಹೋದ್ರೆ, ಹೆಂಡತಿ ಇಲ್ಲದೆ ಹೋದ್ರೆ ಗಂಡನ ಜೀವನವೂ ಕೂಡ ಶೂನ್ಯವೇ. ನ ಗೃಹಂ ಗೃಹಮಿತ್ಯಾಹು, ಬರೇ ಮನೆ ಅಲ್ಲ, ಗೃಹಿಣಿಯೇ ಗೃಹಂತು ಗೃಹಿಣೀಹೀನಂ. ಮನೆಯಲ್ಲಿ ಹೆಂಡತಿ ಇಲ್ಲದೆ ಹೋದ್ರೆ ಅರಣ್ಯ ಸದೃಶಂ ಮತಂ. ವೃಕ್ಷಮೂಲೇಪಿ ದಯಿತಾ ಯಸ್ಯ ತಿಷ್ಠತಿ ತದ್ಗೃಹಂ ಪ್ರಾಸಾದೋಪಿ ತಯಾ ಹೀನಃ ಕಾಂತಾರ ಇತಿ ನಿಶ್ಚಿತಂ. ಹೆಂಡತಿಯೊಬ್ಬಳ ಜೊತೆಗಿದ್ದರೆ ನಾವು ಅರಣ್ಯದಲ್ಲಿ ಮರದ ಕೆಳಗೆ ತೀರಾ ಬಡತನದ ಬಾಳನ್ನು ಬದುಕುವಂಥ ಪ್ರಸಂಗ ಬಂದರೂ ತೊಂದರೆ ಇಲ್ಲ, ಅವಳಿದ್ರೆ ಸಾಕು ನಮಗೆ. ಆದರೆ ಒಂದು ದೊಡ್ಡ ಅರಮನೆಯಲ್ಲಿ ಆದರೂ ಕೂಡ ಅವಳಿಲ್ಲ ಅಂತ ಆದರೆ ಅವಳಿಲ್ಲದ ಬಾಳು ಅದು ಬಾಳಲ್ಲ, ಅವಳಿಲ್ಲದ ಕಾಡು, ಅವಳಿರುವ ಕಾಡು ಕಾಡೂ ಅಲ್ಲ.
ಯಸ್ಯ ಭಾರ್ಯ ಗೃಹೇ ನಾಸ್ತಿ ಸಾಧ್ವಿ ಚ ಪ್ರಿಯವಾದಿನಿ ಅರಣ್ಯಂ ತೇನ ಗಂತವ್ಯಂ ಯಥಾರಣ್ಯಂ ತಥಾಗೃಹಂ. ಮನೆಯಲ್ಲಿ ಹೆಂಡತಿ ಇಲ್ಲ ಅಂತಾದ್ರೆ ಅವನು ಮನೆಯಲ್ಲಿ ಇರ್ಬೇಕ್ಯಾಕೆ? ಇಲ್ಲೂ ಕೂಡ ಅಷ್ಟೇ, ಅವಳು ಗತಿಸಿದ್ದಾಳೆ ಅಂತ ಆದ್ರೆ ಅವನು ವಾನಪ್ರಸ್ಥನಾಗುವುದು ಲೇಸು, ವಿರಕ್ತವಾದಂಥ ಬಾಳನ್ನು ಅವನು ಬದುಕುವುದು ಲೇಸು ಅಂತ ಹಾಗೆಲ್ಲ ತೋರಿಸ್ತಿದ್ದಾರೆ. ಗಂಡ ಇಲ್ಲದೆ ಇದ್ದಾಗ ಹೆಂಡತಿ ಅದೇನೋ ಒತ್ತಾಯದ ಸನ್ಯಾಸ ಸ್ವೀಕಾರ ಮಾಡಿದ್ದಾಳೆ ಅಂತ ಜನರಿಂದ ಹೇಳಿಸಿಕೊಂಡು ತಾನೂ ಅಂತ ಸನ್ಯಾಸದ ಬಾಳನ್ನು ಬದುಕ್ತಾ ಇದ್ದೀನಿ ಅಂತ ಅವಳು ಭ್ರಮಿಸಿಕೊಂಡು ಬದುಕಬೇಕನ್ನೋದು ಅವಳಿಗೆ ಮಾತ್ರ ಅಲ್ಲ, ಒಟ್ಟಾರೆ ಗಂಡನಿಗೂ ಕೂಡ ಸನ್ಯಾಸದ ಜೀವನ, ವಾನಪ್ರಸ್ಥದ ಜೀವನವೇ ಅದು ಹೆಂಡತಿ ಇಲ್ಲದೆ ಹೋದ್ರೆ. ಇದು ಒಂದು ಪಾರಿವಾಳ, ಗಂಡು ಪಾರಿವಾಳ ಮತ್ತು ಹೆಣ್ಣು ಪಾರಿವಾಳ ಅವರಿಬ್ಬರ ಕಥೆಯಲ್ಲಿ ಬರುವಂತಹ ಒಂದು ಮಾತು. ಕೇವಲ ಹೆಂಡತಿಯ ಮಹತ್ವವನ್ನು ಮಾತ್ರ ವರ್ಣನೆ ಮಾಡಿದ್ದಾರೆ ಅಂತಲ್ಲ, ಗಂಡನ ಮಹತ್ವವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ತುಷ್ಟೇ ಭರ್ತರಿ ನಾರಿಣ ತುಷ್ಟಾಸ್ಯು ಸರ್ವದೇವತಾ. ಗಂಡ ಸಂತುಷ್ಟನಾದರೆ ಎಲ್ಲ ದೇವತೆಗಳು ಸಂತುಷ್ಟರಾದಂತೆ, ಅವನಲ್ಲಿ ಅಂತರ್ಗತರಾದಂತಹ ಎಲ್ಲರೂ ಕೂಡ ಸಂತುಷ್ಟರಾದಂತೆ. ಅಗ್ನಿಸಾಕ್ಷಿಕಮಿತ್ತೇವಂ ಭರ್ತಾಹಿ ಭರ್ತಾ ವೈ ದೇವತಂಪರಂ. ಹೀಗೆ ಅಗ್ನಿಸಾಕ್ಷಿಯಾಗಿ ಅವನನ್ನು ಮದುವೆ ಮಾಡಿಕೊಂಡಿರ್ತಾಳೆ ಹೆಣ್ಣು. ಆದ್ರಿಂದ ಆ ಭರ್ತಾನೇ ಎಲ್ಲಾ ದೇವತೆಗಳಿಗೂ ಅಧಿಷ್ಠಾನನಾಗಿದ್ದಾನೆ. ಭಾಗವತದಲ್ಲೂ ಕೂಡ ಪತಿರಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನಾ ಅಂತ ವರ್ಣನೆ ಮಾಡಿದ್ದಾರೆ. ಗಂಡನನ್ನು ಹರಿಭಾವದಿಂದ ಪೂಜಿಸಬೇಕು ಅಂತ ಭಾಗವತ ಹೇಳ್ತದೆ. ಹರಿಭಾವದಿಂದ ಪೂಜಿಸುವುದು ಅಂದರೆ ಪತಿರಸ್ಮಿನ್ ಸ್ಥಿತ ಇತಿ, ನನ್ನ ಗಂಡನಲ್ಲಿ ಈ ಭಗವಂತ ಇದ್ದಾನೆ ಅಂತ ತಿಳಿದು ಪೂಜಿಸಬೇಕು. ಗಂಡ ಎಲ್ಲ ದೇವತೆಗಳ ಸನ್ನಿಧಾನ ಪಾತ್ರವಾದಂತಹ ಒಂದು ದಿವ್ಯವಾದಂತಹ ವಿಗ್ರಹ ಅಂತ ಹೆಂಡತಿ ಅವನನ್ನು ಪೂಜಿಸಬೇಕು ಅಂತ ಅದರ ಅರ್ಥ. ಹಾಗೆ ಗಂಡನಿಗೆ ಹೆಂಡತಿಯೂ ಕೂಡ ಒಂದು ದಿವ್ಯವಾದಂತಹ ವಿಗ್ರಹ ಅಂತ ಅನ್ನೋದನ್ನ ಎಲ್ಲಿಯಾದ್ರೂ ಹೇಳಿದ್ದಾರಾ ಅಂದ್ರೆ ಅದನ್ನು ಕೂಡ ಮಹಾಭಾರತ ಭಾಗವತಾದಿಗಳಲ್ಲಿ ಹೇಳಿದ್ದೇ ಇರಬಹುದು. ಆದರೆ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ. ದಾಸರು ತಮ್ಮ ಬಿಂಬೋಪಾಸನ ಸಂಧಿ 18ನೇ ಸಂಧಿಯಲ್ಲಿ 16ನೇ ಪದ್ಯದ ರೂಪದಲ್ಲಿ ಆಹಿತ ಪ್ರತಿಮೆಗಳೆನಿಸುವವು ದೇಹ ಗೇಹ ಅಪತ್ಯ ಸತಿ ಧನ. ಮನುಷ್ಯ ಸಾಧಕನಾದವನು ತನ್ನ ದೇಹ, ಮನೆ, ಸಂತತಿ, ಹೆಂಡತಿ, ಸಂಪತ್ತು, ಲೋಹ ಇವನ್ನೆಲ್ಲವನ್ನೂ ಕೂಡ ಆ ಭಗವಂತನ ಪ್ರತಿಮಾಗಳು ಅಂತ ತಿಳ್ಕೋಬೇಕು. ತನ್ನ ಹತ್ರ ಇರುವಂಥದ್ದು ಎಲ್ಲವನ್ನೂ ಕೂಡ, ಯಾವುದೋ ತನ್ನ ಮನೆಯಲ್ಲಿರೋ ಕಲ್ಲು, ಕಟ್ಟಿಗೆ ಮೊದಲಾದವು ಅಷ್ಟೇ ಅಲ್ಲ, ತನ್ನ ಹೆಂಡತಿ, ಮಕ್ಕಳು ಹೀಗೆಲ್ಲವನ್ನೂ ಬರೆದಿದ್ದಾರೆ. ಹೆಂಡತಿಯೂ ಕೂಡ ಆ ಭಗವಂತನ ಸನ್ನಿಧಾನವುಳ್ಳಂತಹ ಒಂದು ವಿಗ್ರಹವೇ. ಅದನ್ನ ಯಾರೋ ಒಬ್ಬರಿಗೆ ಉಪದೇಶ ಮಾಡಿದಂಥ ತತ್ವ ಅಲ್ಲ, ಅದು ಎಲ್ಲಾ ಕಡೆನೂ ಕೂಡ ಶಾಸ್ತ್ರದಲ್ಲಿ ಎಲ್ಲಾ ಕಡೆಯೂ ಕೂಡ ಬಂದಿರುವಂತಹ ತತ್ವವೇ. ಗಂಡ ಹೆಂಡಂದಿರಿಬ್ಬರೂ ಕೂಡ ಪರಸ್ಪರರನ್ನ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಒಂದು ತತ್ವ ಅಂತ, ಒಂದು ಸನ್ನಿಧಾನಕ್ಕೆ ಪಾತ್ರವಾದ ಪ್ರತಿಮೆ ಅಂತ ಪರಿಗಣಿಸಬೇಕು. ಗಂಡನ ಮಹತ್ವ ಎಂಥದ್ದು ಅನ್ನೋದನ್ನ ಆ ಹೆಣ್ಣು ಪಾರಿವಾಳ ಹೇಳ್ತದೆ. ಮಿತಂ ದದಾತಿ ಹಿ ಪಿತಾ ಮಿತಂ ಭ್ರಾತಾ ಮಿತಂ ಸುತಃ ಅಮಿತಸ್ಯ ಹಿ ಭರ್ತಾರಂ ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾ ನ ಪೂಜೆಯೇತ್. ನಮಗೆ ಒಂದು ಹೆಣ್ಣಿಗೆ ಅವಳ ತಂದೆ, ತಾಯಿ, ಅವಳ ಸಹೋದರರು, ಅವಳ ಮಕ್ಕಳು, ಮೊಮ್ಮಕ್ಕಳು ಯಾರು ಏನನ್ನು ಕೊಟ್ಟರೂ ಕೂಡ ಅದೆಲ್ಲ ಸೀಮಿತವಾದದ್ದು. ಸೀಮೆ ಇಲ್ಲದನ್ನು, ಅಮಿತವಾದದ್ದೆಲ್ಲವನ್ನು, ಪ್ರೇಮ, ಕಾಮ, ಸಂಪತ್ತು ಇತ್ಯಾದಿ ಎಲ್ಲವನ್ನೂ ಕೊಡುವಂಥವನು, ಅಮಿತವಾದನ್ನು ಕೊಡುವವನೇ ಈ ಗಂಡ. ಅಂಥ ಗಂಡನನ್ನ ಯಾರು ಪೂಜಿಸದೇ ಇರ್ತಾರೆ? ನಾಸ್ತಿ ಭಾರ್ಯಾಸಮಂ ನಾಥ. ಗಂಡನಿಗೆ ಸಮಾನವಾದ ನಾಥ ಇಲ್ಲ, ಅವನಿಗೆ ಸಮಾನವಾದ ಸುಖ ಇಲ್ಲ. ಭರ್ತಾವೈ ಶರಣಂ ಸ್ತ್ರೀಯಾ. ಒಬ್ಬ ಸ್ತ್ರೀಗೆ ಅವನೇ ಶರಣ. ಪತಿಹೀನಾತ್ತು ಕಾನಾರಿ ಸತಿ ಜೀವಿತು ಮುತ್ಸಹೇತ್. ಗಂಡ ಇಲ್ಲದೆ ಹೋದ್ರೆ ಅವಳು ಹೇಗೆ ಬದುಕಬೇಕು ಅಂತ ಅಪೇಕ್ಷೆ ಪಡ್ತಾಳೆ? ಇದೆಲ್ಲ ಆ ಹೆಣ್ಣು ಪಾರಿವಾಳ ತನ್ನ ಶಾಸ್ತ್ರದ ಜ್ಞಾನವನ್ನ ವ್ಯಕ್ತ ಮಾಡಿದಂತಹ ರೀತಿ. ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ವಾಣಿ ಬ್ರಹ್ಮರಿಂದ ದೇವತೆಗಳ ಸೃಷ್ಟಿಯನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಸವೈ ನೈವರ್ಯಮೆ ತಸ್ಮಾದ್ ಏಕಾಕಿ ನರಮತೆ ಸದ್ವಿತೀಯಮೈಚ್ಛತ ಅಂತ ಆ ಚತುರ್ಮುಖ ಬ್ರಹ್ಮ ಮತ್ತೆ
ಸರಸ್ವತಿಯರ ದಾಂಪತ್ಯವನ್ನು ವರ್ಣನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಒಬ್ಬನೇ ಇದ್ದ, ಅವನಿಗೆ ಸಂತೋಷ ಆಗಲಿಲ್ಲಂತೆ. ಯಾಕೆಂದ್ರೆ ಏಕಾಂಗಿಯಾಗಿದ್ದ. ಜಗತ್ತಿನಲ್ಲಿ ಏಕಾಂಗಿಯಾಗಿದ್ದವರು ಯಾರಿಗೂ ಕೂಡ ಸಂತೋಷ ಆಗೋದಿಲ್ಲ, ಒಂದು ಜೊತೆ ಬೇಕು ಅಂತ ಅನಿಸ್ತದೆ. ಅದಕ್ಕಾಗಿ ಒಬ್ಬ ಸಂಗಾತಿಯನ್ನು ಅವನು ಬಯಸಿದ. ಸಹ ಸ್ಥೂಲತ್ವ ಉಪಾಗತಃ ಅಂತ ಭಾಷ್ಯ ಹೇಳ್ತದೆ. ಅದು ಹೇಗೆ ಅವನು ಸ್ಥೂಲತ್ವವನ್ನು ಪಡೆದ ಅಂದ್ರೆ, ತನ್ನ ದೇಹವನ್ನೇ ಬೆಳೆಸಿದ. ಪರಸ್ಪರ ಸ್ತ್ರೀ ಪುರುಷರು ಆಲಿಂಗಿಸಿಕೊಂಡ್ರೆ ಅವರ ದೇಹದ ಸುತ್ತಳತೆ ಎಷ್ಟಿರ್ತದೋ ಅಷ್ಟು ತನ್ನ ಒಂದು ದೇಹವನ್ನೇ ಬೆಳೆಸಿದ. ಅದಾದ್ಮೇಲೆ ಆ ದೇಹವನ್ನು ಎರಡು ಭಾಗವಾಗಿ ಮಾಡಿ ಬೀಳಿಸಿದ. ಸ ಇಮಮೇವ ಆತ್ಮಾನಂ ದ್ವೇಧ ಅಪಾತಯತ ತತಃ ಪತಿಶ್ಚ ಪತ್ನೀಚ ಅಭವತಾಂ ದಂಪತಿ ಸಹಿತೋ ಯಾವತ್ ಬ್ರಹ್ಮಾಚೈವ ಸರಸ್ವತಿ ಪಾತನಾತ್ ತಾವದ್ದೇಹೋ ಭವತ್ ಬ್ರಹ್ಮ ತಥೋ ದೇಹಂ ದ್ವಿಧಾ ಅಕರೋತ್ ಪಾತನಾತ್ ಪತಿಪತ್ನಿತ್ವ ಶಬ್ದ ಏನೋ ರಜಾಯತ. ಅವರು ಪತಿ ಮತ್ತು ಪತ್ನಿ ಅಂತ ಯಾಕೆ ಕರೆಸ್ಕೊಂಡ್ರು? ತುಂಬಾ ಸುಂದರವಾದಂತಹ ಒಂದು ವ್ಯಾಖ್ಯಾನ ಇದೆ. ಈ ಪತಿ ಅಂದ್ರೆ ಪಾಲನೆ ಮಾಡುವವನು, ಪತ್ನಿ ಅಂದ್ರೆ ಅವನ ಯಜ್ಞದಲ್ಲಿ ಪಾಲ್ಗೊಳ್ಳುವವಳು ಅಂತ ಅನ್ನೋದನ್ನೆಲ್ಲ ನೋಡಿದ್ವಲ್ಲ. ಅಷ್ಟು ಮಾತ್ರ ಅಲ್ಲ, ಇಬ್ರು ಜೊತೆಗೂಡಿಯೇ ಇದ್ರು. ಅವರಿಬ್ರು ಪ್ರತ್ಯೇಕತೆಯನ್ನು ಹೊಂದಿದ್ರಲ್ಲ, ಪರಸ್ಪರರಾದ್ರಲ್ಲ. ಮೊದಲು ಜೊತೆಗೂಡಿಯೇ ಇದ್ದವರು ಆಮೇಲೆ ಬೇರ್ಪಟ್ರಲ್ಲ. ಹೀಗೆ ಬೇರ್ಪಟ್ಟು ಕೆಳಗೆ ಬಿದ್ದರಲ್ಲ. ಈಗ ಬಿದ್ದಿದ್ರಿಂದ ಅವನು ಪತಿಯಾದ, ಅವಳು ಪತ್ನಿಯಾದ್ಲು. ಪಾತನಾತ್ ಪತಿಪತ್ನಿತ್ವ ಶಬ್ದ ಏನೋ ರಜಾಯತ ತಸ್ಮಾತ್ ತಯೋರೇಕ ಸುಖಂ ಭವತ್ಯೇವ ಅರ್ಧಪಾತ್ರವತ್. ಹೀಗೆ ಮೂಲತಃ ಅವರಿಬ್ಬರು ಕೂಡ ಒಂದಾಗಿದ್ದವರು ಹೀಗೆ ಬೇರ್ಪಟ್ರು. ಆದ್ರಿಂದಲೇ ಅವರಿಗೆ ಸಮಾನವಾದ ಸುಖ ಇರ್ತದಂತೆ ದಾಂಪತ್ಯದಲ್ಲಿ. ಒಂದೇ ಪಾತ್ರೆಯಲ್ಲಿ ಒಂದಿಷ್ಟು ತುಪ್ಪವನ್ನು ಹಾಕಿಟ್ರೆ ಆ ತುಪ್ಪದ ಯಾವ ಭಾಗ ರುಚಿಯಾಗಿದೆ, ಯಾವ ಭಾಗ ರುಚಿಯಾಗಿಲ್ಲ ಅಂತ ಏನಾದ್ರು ಹೇಳಲಿಕ್ಕೆ ಬರ್ತದ? ಹಾಗೇನಿಲ್ಲ, ಎಲ್ಲವೂ ರುಚಿಯಾಗೇ ಇರ್ತದೆ. ಈ ಭಾಗವೂ ರುಚಿಯೇ, ಆ ಭಾಗವೂ ರುಚಿಯೇ. ಹಾಗೆ ಇವರಿಬ್ಬರೂ ಕೂಡ ಸಮಾನವಾದ ಸುಖ ಆಗುವುದು ಯಾಕೆ? ಇಬ್ಬರು ಮೂಲತಃ ಒಂದೇ ದೇಹವುಳ್ಳವರಾಗಿದ್ದು ಆಮೇಲೆ ಬೇರ್ಪಟ್ಟಿದ್ರಿಂದ. ಅನಾದಿ ಕಾಲದ ದಾಂಪತ್ಯ, ಅನಂತ ಕಾಲದವರೆಗೂ ಮುಂದುವರಿಬೇಕಾದಂಥ ದಾಂಪತ್ಯ ಚತುರ್ಮುಖ ಬ್ರಹ್ಮ ಸರಸ್ವತಿಯರು, ಶಿವ ಪಾರ್ವತಿಯರು ಮೊದಲಾದವ್ರದಲ್ಲ. ನಮ್ಮದು ಅಂಥ ದಾಂಪತ್ಯ ಏನಲ್ಲ. ಆದರೂ ಅವರ ಆ ದಾಂಪತ್ಯ ನಮಗೆ ಈ ಜಗತ್ತಿನಲ್ಲಿ ಒಂದು ಮಾದರಿ ಆಗಬೇಕು. ಅದಕ್ಕಾಗಿ ಅದನ್ನ ತಿಳ್ಕೊಳ್ಳೋದಷ್ಟೇ. ಭರ್ತಾ ನಾಮ ಪರಂ ನಾರ್ಯಾಹ ಭೂಷಣಂ ಭೂಷಣ ಇರುವಿನ ಅಂತ ಉದ್ಯೋಗ ಪರ್ವದಲ್ಲಿ ಹೇಳ್ತಾರೆ ಮಹಾಭಾರತದಲ್ಲಿ. ಗಂಡ ಅಂದ್ರೆ ಬೇರೆ ಯಾವ ಆಭರಣಕ್ಕಿಂತ ದೊಡ್ಡ ಆಭರಣ. ಪತಯೋ ಬಾಂಧವಾ ಸ್ತ್ರೀಣಾಂ, ಗಂಡನೇ ಒಂದು ದೊಡ್ಡ ಬಂಧು ಈ ಸ್ತ್ರೀಗೆ ಅಂತ. ಪತ್ನಿಯ ಸ್ಥಾನ ಎಂಥದ್ದು? ಅವಳು ಏನೇನು ಸಾಧನೆ ಮಾಡ್ತಾಳೆ? ಸಾಧ್ವಿ ಗುಣ ಸಮಾಪನ್ನ ಭೂಷಿತಂತೆ ಕುಲದ್ವಯಂ. ಇದು ಕುಂತಿ ತನ್ನ ಸೊಸೆಯಾದಂತಹ ದ್ರೌಪದಿಗೆ ಹೇಳುವಂತ ಒಂದು ಆಶೀರ್ವಾದ ಇದು. ನೀನು ಪತಿವ್ರತೆಗಿರಬೇಕಂತ ಎಲ್ಲಾ ಗುಣಗಳಿಂದಲೂ ಕೂಡಿದವಳು. ಭೂಷಿತಂತೆ ಕುಲದ್ವಯಂ, ನೀನು ಹುಟ್ಟಿದಂತಹ ದ್ರುಪದರಾಜನ ವಂಶವನ್ನು ಮತ್ತೆ ಬಂದಂಥ ನಮ್ಮ ಕುರುವಂಶವನ್ನು ಕೂಡ ಬೆಳಗಿದ್ದಿ. ತಾತ್ಪರ್ಯ ನಿರ್ಣಯನೂ ಕೂಡ ಹೀಗೆ ಹೇಳ್ತದೆ. ಕನ್ಯೋಜಿತ ಬತ ಕುಲದ್ವಯತಾರಿಣೀತಿ ಜಾಯಾ ಸಖೇತೆ ವಚನಂ ಶ್ರುತಿಗಂ ಸುತಶ್ಚ. ಈ ಬಕಾಸುರನ ಸಂಹಾರದ ಪ್ರಸಂಗದಲ್ಲಿ ಮಹಾಭಾರತದ ಭಾಗ ಏನಿದೆ ಅದನ್ನು ವ್ಯಾಖ್ಯಾನ ಮಾಡುವಂತಹ ತಾತ್ಪರ್ಯ ನಿರ್ಣಯದ ಭಾಗ ಇದು. ಕನ್ಯಾ ಉದಿತ ಬತ ಕುಲದ್ವಯ ತಾರಿಣೀತಿ. ಒಂದು ಕನ್ಯೆ ಹುಟ್ಟಿದರೆ ಅವಳು ಎರಡು ಕುಲವನ್ನು ಕೂಡ ಮುನ್ನಡೆಸ್ತಾಳೆ, ಎರಡು ಕುಲಕ್ಕೂ ತಾರಕಳಾಗ್ತಾಳೆ. ಜಾಯಾ ಸಖ, ಹೆಂಡತಿಯೇ ಒಂದು ಗೆಳತಿ ಅನ್ನುವುದು ವೇದದಲ್ಲೇ ಇದೆ. ಸಖಾಹ ಜಾಯಾ ಕೃಪಣಂ ಹಿ ದುಹಿತಾಹ ಜ್ಯೋತಿರ್ಹಿ ಪುತ್ರ ಅಂತ ಒಂದು ವೇದವಾಕ್ಯ ಕೇಳಿ ಬರ್ತದೆ. ಇದು ಪತ್ನಿಯ ಸ್ಥಾನ. ಮಹಾಭಾರತದಲ್ಲಿ ವನಪರ್ವದಲ್ಲಿ ಕೂಡ ನಚ ಭಾರ್ಯಾಸಮಂ ಕಿಂಚಿತ್ ವಿದ್ಯತೆ ಭಿಷಜಾಂ ಮತಂ. ಮನುಷ್ಯ ಅನುಭವಿಸುವಂತಹ ಎಲ್ಲ ರೀತಿಯಾದ ಐಹಿಕ ಪಾರಿತ್ರಿಕ ಸಮಸ್ಯೆಗಳಿಗೂ ಕೂಡ ಹೆಂಡತಿ ಅನ್ನೋದೊಂದು ದೊಡ್ಡ ಔಷಧ ಇದ್ದಂತೆ. ಮನುಷ್ಯನನ್ನ ಧರ್ಮ ಅರ್ಥ ಕಾಮಗಳಲ್ಲಿ ಎಲ್ಲದರಲ್ಲೂ ಕೂಡ ಆಕೆ ತೊಡಗಿಸಿ ಅವನಿಗೆ ಸಾಧನೆಯನ್ನು ಮಾಡಿಸ್ತಾಳೆ.
ಅದಕ್ಕಾಗಿ ಅವಳ ಮಹತ್ವವನ್ನು ಆ ವನಪರ್ವದಲ್ಲೂ ಕೂಡ ವರ್ಣನೆ ಮಾಡ್ತಾರೆ. ಆದಿಪರ್ವದಲ್ಲಿ ಸಹಧರ್ಮಚರೀಂ ದಾಂತಾಂ ನಿತ್ಯಂ ಮಾತೃ ಸಮಾಂ ಮಮ ಸಖಾಯಂ ನಿಹಿತಾಂ ದೇವೈಹಿ ನಿತ್ಯಂ ಪರಮಿಕಾಂ ಗತಿಂ. ಬಕಾಸುರನ ವಧದ ಪ್ರಸಂಗದಲ್ಲಿ ಬ್ರಾಹ್ಮಣ ಪುರುಷ ಮನೆಯ ಯಜಮಾನ ಮತ್ತೆ ಅವನ ಪತ್ನಿ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂವಾದ. ಇವಳು ನನ್ನ ಸಹಧರ್ಮಚಾರಿಣಿ ಮತ್ತೆ ನನಗೆ ತಾಯಿಗೆ ಸಮಾನಳಾದವಳು. ಸಖಾಯಂ ನಿಹಿತಂ ದೈವೈಹಿ, ದೇವತೆಗಳೇ ನನಗೆ ಇವಳನ್ನ ಗೆಳತಿಯನ್ನಾಗಿ ಕೊಟ್ಟಿದ್ದಾರೆ. ನಿತ್ಯಂ ಪರಮಿಕಾಂ ಗತಿಂ, ನನಗೆ ಇವಳೇ ಗತಿ. ಇವಳನ್ನು ಬಿಟ್ಟು ನಾನು ಬಕಾಸುರನ ಬಾಯಿಗೆ ಆಹಾರ ಆಗುವುದು ಹೇಗೆ, ಅಥವಾ ಇವಳನ್ನಾದರೂ ಬಕಾಸುರನ ಬಾಯಿಗೆ ಆಹುತಿ ಕೊಟ್ಟು ನಾನು ಬದುಕಿಲಿಕ್ಕೆ ಅಪೇಕ್ಷೆ ಪಡುವುದು ಹೇಗೆ ಅಂತ ಬ್ರಾಹ್ಮಣ ಸಂಕಟ ಪಡ್ತಾನೆ. ಪತಿ ಪತ್ನಿಯರಿಗೆ ಪರಸ್ಪರ ಜೀವನದಲ್ಲಿ ಇಷ್ಟೊಂದು ಶ್ರೇಷ್ಠವಾದಂತಹ ಸ್ಥಾನ ಇರೋದ್ರಿಂದ ಆ ದಾಂಪತ್ಯ ಜೀವನವನ್ನು ಯಾರು ಕೂಡ ಕಡೆಗಣಿಸಬಾರದು. ಪತಿಯಾದವನು ಪತ್ನಿಯನ್ನು ಕಡೆಗಣಿಸಬಾರದು, ಹಾಗೆ ಪತ್ನಿಯಾದವಳು ಪತಿಯನ್ನು ಕೂಡ ಕಡೆಗಣಿಸಬಾರದು. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಹೀಗೊಂದು ಮಾತಿದೆ: ಷಡಿಮಾನಿ ವಿನಶ್ಯಂತಿ ಮುಹೂರ್ತಮನವೇಕ್ಷಣಾತ್ ಗಾವಃ ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ ಅಂತ. ಇಲ್ಲಿ ಹೇಳುವಂತಹ 6 ಸಂಗತಿಗಳು ಸರಿಯಾದ ಸೂಪರ್ವಿಷನ್ ಇಲ್ಲದೆ ಹೋದ್ರೆ, ಅವುಗಳ ಬಗ್ಗೆ ಸರಿಯಾದ ಗಮನ ಇಲ್ಲದೆ ಹೋದ್ರೆ, ಅವುಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅವು ಹಾಳಾಗಿ ಹೋಗ್ತವೆ, ಕೆಲಸಕ್ಕೆ ಬಾರದಂತೆ ಆಗ್ತವೆ, ಸಂಬಂಧ ಹಾಳಾಗ್ತದೆ ಅಂತ ಹೇಳ್ತಾರೆ. ಗಾವಹ ಹೈನುಗಾರಿಕೆ ಇತ್ಯಾದಿ, ಅಥವಾ ನಮ್ಮ ಪಶು ಸಂಪತ್ತು. ಸೇವಾ ನಮ್ಮ ಸರ್ವಿಸ್, ನಮ್ಮ ಜಾಬ್ ಇತ್ಯಾದಿ. ಕೃಷಿ, ಭಾರ್ಯ ಮುಂದೆ ವಿದ್ಯಾ, ನಾವು ಗಳಿಸಿರುವಂತಹ ಜ್ಞಾನ, ಮತ್ತೆ ವೃಷಲ ಸಂಗತಿ ಆಳು ಕಾಳು ಇತ್ಯಾದಿ. ಉಳಿದವುಗಳ ಬಗ್ಗೆ ವರ್ಣನೆ ಮಾಡುವ ಪ್ರಸಂಗ ಇದಲ್ಲ. ಪತಿ ಆದವನು ಪತ್ನಿಯನ್ನು ಕಡೆಗಣಿಸಬಾರದು. ಮುಹೂರ್ತ ಮನವೇಕ್ಷಣ, ಸ್ವಲ್ಪ ಕಾಲ ಅವಳ ಅಸ್ತಿತ್ವವನ್ನು ಕಡೆಗಣಿಸಿದ್ರು, ಅವಳಿಗೆ ಕೊಡಬೇಕಾದಂತ ಬೆಲೆ ಕೊಡದೆ ಹೋದ್ರು, ಅವಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗ್ತಾಳೆ. ಅವಳು ವಿಷಣ್ಣಳಾದರೆ, ಅವಳು ದುಃಖಿತಳಾದರೆ ಇವನ ಜೀವಮಾನದ ಮೇಲೂ ಕೂಡ ಅದು ಪರಿಣಾಮ ಬೀರುತ್ತದೆ. ಹಾಗೆ ಹೆಂಡತಿಯಾದವಳು ಕೂಡ ಗಂಡಿನ ಯಾವ ಅಗತ್ಯವನ್ನು ಕೂಡ ಕಡೆಗಣಿಸಬಾರದು ಅಂತ ಅದರ ಅಭಿಪ್ರಾಯ. ಅಲ್ಲಿ ಆ ಭಾರ್ಯ ಅನ್ನೋದ್ರ ಜೊತೆಗೆ ಪತ್ನಿ ಅನ್ನೋದ್ರ ಜೊತೆಗೆ ಪತಿಯನ್ನು ಕೂಡ ನಾವೇ ತಿಳ್ಕೊಳ್ಬೇಕು. ಎಲ್ಲ ವಿದ್ಯಾ ವೃಷಲ ಸಂಗತಿ ಇತ್ಯಾದಿ ಎಲ್ಲವೂ ಬಂದಿದೆ. ಮನುಷ್ಯ ತನ್ನ ವಿದ್ಯೆ, ತನ್ನ ಜಾಬ್, ತನ್ನ ವ್ಯವಹಾರ ಇತ್ಯಾದಿ ಯಾವುದನ್ನು ಕಡೆಗಣಿಸಬಾರದು. ನಿತ್ಯ ಅದ್ರ ಬಗ್ಗೆ ಗಮನ ಕೊಟ್ಟಿರಬೇಕು. ಅದರಂತೆ ಪತ್ನಿಯ ಬಗ್ಗೆನೂ ಕೂಡ ಯಾವತ್ತೂ ಕೂಡ ಪೂರ್ಣವಾದಂತಹ ನಿಗಾ, ಗಮನ ಇರಬೇಕು ಅಂತ ಅದರ ಅಭಿಪ್ರಾಯ. ಅದನ್ನ ಈ ಮಹಾಭಾರತದ ಉದ್ಯೋಗ ಪರ್ವದಲ್ಲೇ ಮತ್ತೊಂದು ಕಡೆ ಸಮಯೇ ಪ್ರಿಯಾಲಾಪ ಅಂತ ಅದನ್ನು ವರ್ಣನೆ ಮಾಡಿದೆ. ಮನುಷ್ಯನ ಸುಖಗಳು ಏನೇನದು? ಸಮಾಗಮಶ್ಚ ಸಖಿಭಿಹಿ, ಸ್ನೇಹಿತರ ಜೊತೆಗೆ ಒಂದು ಸಹವಾಸ, ಸಂಪತ್ತಿನ ಪ್ರಾಪ್ತಿ, ಮಕ್ಕಳ ಜೊತೆ ಕಾಲ ಕಳೆಯೋದು, ಸನ್ನಿಪಾತಶ್ಚ ಮೈಥುನೆ, ಪತಿಪತ್ನಿಯರ ದಾಂಪತ್ಯ ಕ್ರಿಯೆ, ಸಮಯೇ ಪ್ರಿಯಾಲಾಪ, ತಮ್ಮ ಆತ್ಮೀಯರ ಜೊತೆಗೆ ಕಾಲ ಕಳೆಯೋದು, ಇದೆಲ್ಲವೂ ಬಹಳ ದೊಡ್ಡ ಭಾಗ್ಯಗಳು ಈ ಜಗತ್ತಿನಲ್ಲಿ ಬದುಕಿರುವವರದು ಅಂತ ಮಹಾಭಾರತ ವರ್ಣನೆ ಮಾಡ್ತದೆ. ಸನ್ನಿಪಾತಶ್ಚ ಮೈಥುನೆ, ಕೇವಲ ದಾಂಪತ್ಯ, ಕೇವಲ ಲೈಂಗಿಕತೆ ಮಾತ್ರ ಅಲ್ಲ, ಆ ಪತಿ ಪತ್ನಿಯರಲ್ಲಿ ಒಂದು ಪರಸ್ಪರ ಪ್ರೇಮ ಏನಿರ್ತದೆ ಅದಕ್ಕೆ ಪ್ರತಿನಿತ್ಯವೂ ಕೂಡ ಒಂದಿಷ್ಟು ಪೋಷಣೆ ಸಿಗಬೇಕು. ಬಹಳ ದೊಡ್ಡ ಮರಗಳಿಗೆ ಪ್ರತಿನಿತ್ಯ ನೀರು ಗೊಬ್ಬರ ಹಾಕಬೇಕಾದ ಅಗತ್ಯ ಇಲ್ಲದೆ ಇರಬಹುದು. ಚಿಕ್ಕ ಚಿಕ್ಕ ಮರಗಳಿಗೆ ಹೆಚ್ಚು ಆರೈಕೆ ಬೇಕಾಗ್ತದೆ. ಅದರಂತೆ ಈ ದಾಂಪತ್ಯ ಅಂತನ್ನೋದು ಎಷ್ಟೇ ಕಾಲದ ದೀರ್ಘಕಾಲದ ದಾಂಪತ್ಯವಾದರೂ ಇರಲಿ, ಅದು ಮೊಳೆತು ಹೆಮ್ಮರ ಆದರೂ ಆಗಿರಲಿ, ಅದರ ಬಗ್ಗೆ ಪ್ರತಿನಿತ್ಯ ಒಂದು ಗಮನ ಇರಬೇಕು. ಇಲ್ಲದೆ ಹೋದ್ರೆ ಅವೆಲ್ಲವೂ ಕ್ಷೀಣವಾಗಿ ಹೋಗ್ತವೆ. ಅದರ ಪರಿಣಾಮ ಒಟ್ಟಾರೆ ಕುಟುಂಬದ ಮೇಲೆ ಆಗ್ತದೆ ಅಂತ ನಾವು ತಿಳಿಬೇಕು. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಂತೆ ಗೃಹಿಣಿ ಮನೆಯಲ್ಲಿ ಮಾಡುವ ಕೆಲಸವೂ ಕೂಡ ಒಂದು ಆರ್ಥಿಕ ಚಟುವಟಿಕೆಯೇ. ಹೋಮ್ ಮೇಕರ್ ಮಾಡುವಂತಹ ಚಟುವಟಿಕೆಯೂ ಕೂಡ ಅದೊಂದು ಆರ್ಥಿಕ ಚಟುವಟಿಕೆನೇ ಆಗಿದೆ.
ಅದನ್ನ ನಾವು ಸರಿಯಾಗಿ ಪರಿಗಣಿಸಬೇಕು, ಅದಕ್ಕೊಂದು ಬೆಲೆ ಕೊಡಬೇಕು ಅಂತ ಕೋರ್ಟಿನ ತಾತ್ಪರ್ಯ. ಅಲ್ಲಿ ಎನ್.ವಿ. ರಮಣ ನ್ಯಾಯಮೂರ್ತಿ ಅವರು ಬರೆದಂತಹ ಒಂದು ತೀರ್ಪು, ಗೃಹಿಣಿ ಮನೆಯಲ್ಲಿ ಮಾಡುವಂತಹ ಕೆಲಸನೂ ಕೂಡ ಗಂಡಂದಿರು ಹೊರಗೆ ವ್ಯವಹಾರದಲ್ಲಿ ಕಚೇರಿಗಳಲ್ಲಿ ಮಾಡುವಷ್ಟು ಕೆಲಸದ್ದೇ ಅಷ್ಟೇ ಮಹತ್ವದ್ದಾಗಿದೆ. ಮನೆಯಲ್ಲಿ ಅವರು ಮಾಡುವ ಕೆಲಸಕ್ಕೆ ವೇತನ ಬರೋದಿಲ್ಲ, ರಿಕಗ್ನಿಷನ್ ಇಲ್ಲ ಅಂದ ಮಾತ್ರಕ್ಕೆ ಅದು ಯಾವುದಕ್ಕೂ ಕೂಡ ಅದು ತಿರಸ್ಕಾರ್ಯ ಅಂತ ಅರ್ಥ ಅಲ್ಲ. ಅದನ್ನೂ ಒಂದು ಸೇವಾ ಸರ್ವಿಸ್ ಅಂತ ಪರಿಗಣನೆ ಮಾಡಬೇಕು. 2011ನೇ ಜನಗಣತಿ ಪ್ರಕಾರ ಸುಮಾರು 15,90,00,000 ಮಹಿಳೆಯರು ಗೃಹಕೃತ್ಯನೇ ತಮ್ಮ ಉದ್ಯೋಗ ಅಂತ ತಿಳ್ಕೊಂಡಿದ್ದಾರೆ. ಹೀಗೆ ಗೃಹಕೃತ್ಯಕ್ಕೊಂದು ಬೆಲೆ ಇದೆ. ಅದನ್ನೊಂದು ಸರ್ವೆ ಮಾಡಿದ ಪ್ರಕಾರ ಪ್ರತಿನಿತ್ಯ ಸುಮಾರು 299 ನಿಮಿಷಗಳನ್ನ ಆ ಮನೆ ಕೆಲಸದಲ್ಲಿ ಅವರು ತೊಡಗಿಸ್ತಾರೆ. ಪುರುಷರು ಕೇವಲ 97 ನಿಮಿಷಗಳನ್ನು ಮಾತ್ರ ಆ ಮನೆ ಕೆಲಸದಲ್ಲಿ ತೊಡಗಿಸ್ತಾರಂತೆ. ಪ್ರತಿನಿತ್ಯ ಸುಮಾರು 5 ಗಂಟೆ ಮನೆ ಕೆಲಸದಲ್ಲಿ ತೊಡಗ್ತಾರೆ ಸ್ತ್ರೀಯರು ಅಂತ ಅರ್ಥ. ಸುಮಾರು 1.5 ಗಂಟೆ ಮಾತ್ರ ಪುರುಷರು ಯಾವುದಾದ್ರೂ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾರೆ. ಆಹಾರ ತಯಾರು ಮಾಡುವುದು, ಮನೆಗೆ ಬೇಕಾದ ಸಾಮಾನು ತರುವುದು, ಮನೆ ಸ್ವಚ್ಛ ಮಾಡುವುದು, ಮಕ್ಕಳನ್ನ ವಯೋವೃದ್ಧರನ್ನು ಪೋಷಿಸುವುದು, ಮನೆಯಲ್ಲೂ ದುಡಿದು ಹೊಲದಲ್ಲೂ ದುಡಿತಾರೆ ಗ್ರಾಮೀಣ ಪ್ರದೇಶದಲ್ಲಾದ್ರೆ. ಹೀಗೆ ಹಲವಾರು ಚಟುವಟಿಕೆಗಳಲ್ಲಿ ಸ್ತ್ರೀಯರು ತೊಡಗಿಕೊಂಡಿರ್ತಾರೆ. ಅದ್ಯಾವುದೂ ಅವರಿಗೆ ವೇತನ ಸಿಗೋದಿಲ್ಲ. ಆದರೆ ಅಷ್ಟೇ ಕೆಲಸವನ್ನು ಪುರುಷ ಹೊರಗೆ ಮಾಡಿದಾಗ ಅವನಿಗೆ ವೇತನ ಸಿಗ್ತದೆ. ಮಕ್ಕಳ ಮತ್ತು ಹಿರಿಯರ ಪೋಷಣೆಗಾಗಿ ಪ್ರತಿನಿತ್ಯ ಸುಮಾರು 134 ನಿಮಿಷಗಳನ್ನು ಸ್ತ್ರೀ ಮೀಸಲಾಗಿರ್ತಾಳಂತೆ. ಆದರೆ ಪುರುಷರು ಕೇವಲ 76 ನಿಮಿಷ ಮಾತ್ರ ಮೀಸಲಾಗಿರ್ತಾರೆ. ಅವರಿಗೆ ಸ್ತ್ರೀಯರಿಗೆ ವೇತನ ಸಿಗದೇ ಇರಬಹುದು, ಆದರೆ ಆರ್ಥಿಕ ಬೆಳವಣಿಗೆಯಲ್ಲಿ ಗೃಹಿಣಿಯ ಪಾತ್ರ ಬಹಳ ಮುಖ್ಯವಾಗಿದ್ದಾಗಿದೆ. ಸಂವಿಧಾನ ಅವರ ಘನತೆಯನ್ನು ಹೀಗೆ ಎತ್ತಿ ಹಿಡಿದಿದೆ ಅಂತ ಜಸ್ಟಿಸ್ ಎನ್.ವಿ. ರಮಣ ಅವರು ಕೊಟ್ಟಿರುವಂತಹ ಒಂದು ಅಭಿಪ್ರಾಯ ಆಗಿದೆ. ಅದಕ್ಕಾಗಿಯೇ ನಾವು ನಮ್ಮ ಶಾಸ್ತ್ರದ ದೃಷ್ಟಿಯಲ್ಲಿ ಕೂಡ ಇದನ್ನು ಅಳವಡಿಸಿಕೊಳ್ಳುವುದಾದರೆ ಯಾವತ್ತೂ ಕೂಡ ಸ್ತ್ರೀಯನ್ನು ಕಡೆಗಣಿಸಬಾರದು. ಅವಳು ಮಾಡುವಂತಹ ಕೆಲಸಕ್ಕೊಂದು ಬೆಲೆಯನ್ನು ಕೊಡಬೇಕು. ಭಾರ್ಯ, ಅದೇನು ಮಹಾಭಾರತದ ಉದ್ಯೋಗ ಪರ್ವದ ಮಾತು ಅದನ್ನು ಹೇಳಿದೆ, ಮುಹೂರ್ತಮ ಅನವೇಕ್ಷಣ, ಅದ್ರ ಬಗ್ಗೆ ಗಮನ ಕೊಡದೆ ಹೋದ್ರೆ ಅದು ನಷ್ಟವಾಗಿ ಹೋಗ್ತದೆ, ಕಮರಿ ಹೋಗ್ತದೆ, ಅವಳ ಮನಸ್ಸು ದೇಹ ಕಮರಿ ಹೋಗ್ತದೆ ಅಂತ ಏನು ಬಂದಿದೆಯಲ್ಲ. ಕೇವಲ ಅವಳು ಮಾಡುವ ಕೆಲಸಕ್ಕೆ ಬೆಲೆ ಕೊಡದೇ ಇರುವುದು ಮಾತ್ರ ಅಲ್ಲ, ಅವಳ ವ್ಯಕ್ತಿತ್ವ, ಅವಳ ಹಿನ್ನೆಲೆ, ಅದು ಪ್ರತಿಯೊಂದಕ್ಕೂ ಕೂಡ ಗಂಡನಾದವನು, ಗಂಡನ ಮನೆಯವರು ಎಲ್ಲರೂ ಕೂಡ ಬೆಲೆ ಕೊಡಬೇಕು. ಅದನ್ನ ಪ್ರಾಚೀನ ಭಾರತದಲ್ಲಿ ಆ ಗ್ರಂಥಗಳಲ್ಲಿ ವ್ಯಾಸರು ಮತ್ತು ಬೇರೆ ಬೇರೆ ಜ್ಞಾನಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಅದಕ್ಕಾಗಿ ಕುಲ ದ್ವಯತಾರಿಣಿ, ತಾನು ಬೆಳೆದ ಮನೆ ಮತ್ತು ತಾನು ಬಂದು ಮನೆ ಈ ಎರಡನ್ನೂ ಕೂಡ ಅವಳು ಎತ್ತಿ ಹಿಡಿತಾಳೆ ಅಂತ ಶಾಸ್ತ್ರದಲ್ಲಿ ಅದನ್ನು ಘೋಷಿಸಿರೋದು. ಹೀಗೆ ಪತಿ ಪತ್ನಿಯರು ಬದುಕಬೇಕಾದಂತಹ ರೀತಿಯನ್ನ ನಾವಿವತ್ತು ನೋಡಿದ್ದೇವೆ. ಹೇಗೆ ರಾಮ ಸೀತೆಯರು ಬದುಕಿದ್ರು, ಕೃಷ್ಣ ಹೇಗೆ ಬದುಕಿದ, ಪಾಂಡವ ದ್ರೌಪದಿ ಮೊದಲಾದವರು ಹೇಗೆ ಬದುಕಿದ್ರು ಅನ್ನೋದಕ್ಕೂ ಕೂಡ ಶಾಸ್ತ್ರದಲ್ಲಿ ಒಂದಿಷ್ಟು ಉಲ್ಲೇಖ ಸಿಗ್ತವೆ. ಅದನ್ನ ಈ ಮುಂದಿನ ಭಾಗದಲ್ಲಿ ನೋಡೋಣ.